ನಮಸ್ಕಾರ. ಕೆಪಿಎಸ್ಸಿಯಿಂದ ಒಂದು ತುಂಬಾನೇ ಪ್ರಮುಖವಾದ ಅಪ್ಡೇಟ್ ಬಂದಿದೆ. ಇದು ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಯ ಆಕಾಂಕ್ಷಿಗಳಿಗೆ ಸಂಬಂಧಿಸಿದ್ದು. ಏನಿದು ಪ್ರಕಟಣೆ? ಯಾರಿಗೆಲ್ಲ ಇದು ಅನ್ವಯಿಸುತ್ತೆ? ಬನ್ನಿ, ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ನಡೆಯಬೇಕಿದ್ದ ಸಂದರ್ಶನ ಅಂದರೆ ವ್ಯಕ್ತಿತ್ವ ಪರೀಕ್ಷೆ ವೇಳಾಪಟ್ಟಿಯನ್ನ ಮುಂದೂಡಲಾಗಿದೆ. ಹೌದು, ಪೋಸ್ಟ್ಪೋನ್ ಆಗಿದೆ. ಸರಿ, ಈ ಸುದ್ದಿ ನಿಜಾನಾ? ಇದು ಎಲ್ಲಿಂದ ಬಂದಿರೋದು ಅಂತ ನೋಡೋದು ತುಂಬಾನೇ ಮುಖ್ಯ ಅಲ್ವಾ? ಯಾಕಂದ್ರೆ ಇಂಥ ವಿಷಯಗಳಲ್ಲಿ ನಾವು ಅಧಿಕೃತ ಮೂಲಗಳನ್ನೇ ನಂಬಬೇಕು. ಹಾಗಾದ್ರೆ ಇದರ ಅಫಿಷಿಯಲ್ ಸೋರ್ಸ್ ಯಾವುದು ಅಂತ ನೋಡೋಣ. ನಾವೀಗ ಮಾತಾಡ್ತಾ ಇರೋ ಪ್ರತಿಯೊಂದು ವಿಷಯಕ್ಕೂ ಆಧಾರ ಕೆಪಿಎಸ್ಸಿ ಬಿಡುಗಡೆ ಮಾಡಿರೋ ಈ ಅಧಿಕೃತ ಪ್ರಕಟಣೆನೇ. ನೋಡಿ, 12/3/2026 ಅಂತ ದಿನಾಂಕ ಕೂಡ ಇದೆ. ಇದೇ ಆ ನೋಟಿಫಿಕೇಶನ್. ಓಕೆ, ಸಂದರ್ಶನ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಯಿತು. ಆದರೆ ಇದು ಯಾವ ನೇಮಕಾತಿಗೆ ಸಂಬಂಧಿಸಿದ್ದು, ಯಾವಾಗನಿಂದ ಯಾವಾಗನವರೆಗೆ ನಡಿಬೇಕಿತ್ತು? ಆ ಡೀಟೇಲ್ಸನ್ನ ಈಗ ನೋಡೋಣ ಬನ್ನಿ. ನೋಡಿ, ಇದು ಸ್ಪೆಸಿಫಿಕ್ ಆಗಿ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗೆ ಮಾತ್ರ. ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಸೇರಿ ಒಟ್ಟು 384 ಪೋಸ್ಟ್ಗಳಿವೆ ಅಲ್ವಾ? ಆರ್ಪಿಸಿ ಮತ್ತೆ HK ಸೇರಿ ಆ ಬ್ಯಾಚ್ಗೆ ಇದು ಸಂಬಂಧಪಟ್ಟಿದ್ದು. ಇಲ್ಲಿ ಎಲ್ರೂ ಗಮನ ಇಟ್ಟು ಕೇಳಬೇಕಾದ ವಿಷಯ ಅಂದ್ರೆ, ಮಾರ್ಚ್ 23ನೇ ತಾರೀಕಿನಿಂದ ಶುರುವಾಗಿ ಮೇ 4ನೇ ತಾರೀಕಿನವರೆಗೆ ಅಂದ್ರೆ ಸುಮಾರು 1.5 ತಿಂಗಳು ನಡಿಬೇಕಾಗಿದ್ದ ಆ ಇಡೀ ಪರ್ಸನಾಲಿಟಿ ಟೆಸ್ಟ್ ಶೆಡ್ಯೂಲ್ ಅನ್ನ ಈಗ ಅಫಿಷಿಯಲ್ ಆಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಆ ಹಳೆ ಡೇಟ್ಸ್ ಇದೆಯಲ್ಲ, ಅದನ್ನ ಪೂರ್ತಿಯಾಗಿ ಮರ್ತು ಬಿಡಬೇಕು. ಯಾಕಂದ್ರೆ ಅದು ಈಗ ಇನ್ವ್ಯಾಲಿಡ್. ಸರಿ, ಎಲ್ಲವೂ ಸರಿಯಾಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಕೆಪಿಎಸ್ಸಿ ಹಾಕಿ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತು. ಈ ಪೋಸ್ಟ್ಪೋನ್ಮೆಂಟ್ ಹಿಂದಿರೋ ಅಧಿಕೃತ ಕಾರಣವಾದ್ರೂ ಏನು? ಅವರೇ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಖಂಡಿತ ಎಲ್ಲರ ತಲೆಯಲ್ಲೂ ಓಡ್ತಾ ಇರೋ ಪ್ರಶ್ನೆ ಇದೇನೆ. ವೈ? ಯಾಕೆ ಈ ಶೆಡ್ಯೂಲನ್ನ ಹಿಂಪಡೆಯಲಾಯಿತು? ಇದಕ್ಕೆ ಉತ್ತರ ಆಯೋಗದ ಪ್ರಕಟಣೆಯಲ್ಲೇ ಇದೆ. ಅವರು ಹೇಳಿರೋ ಪ್ರಕಾರ, ಮೂಲ ದಾಖಲಾತಿಗಳನ್ನು ಪರಿಶೀಲಿಸುವಾಗ ವ್ಯತ್ಯಾಸಗಳು ಕಂಡುಬಂದಿರುವುದರಿಂದ ಅಂತ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಏನೋ ಡಿಸ್ಕ್ರಿಪೆನ್ಸೀಸ್ ಅಂದ್ರೆ ವ್ಯತ್ಯಾಸಗಳು ಸಿಕ್ಕಿದೆ. ಈಗ ಕ್ಯಾಂಡಿಡೇಟ್ಸ್ ಮಧ್ಯೆ ಕನ್ಫ್ಯೂಷನ್ ಆಗೋದು ಸಹಜ. ಸರಿ, ಹಾಗಾದ್ರೆ ಮುಂದೆ ಏನ್ ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಸ್ ಏನೋ ಅದನ್ನು ಕೂಡ ಆಯೋಗವೇ ತಿಳಿಸಿದೆ. ಆಯೋಗ ಕ್ಲಿಯರ್ ಆಗಿ 3 ಸ್ಟೆಪ್ಸ್ ಹೇಳಿದೆ. ಮೊದಲನೇದಾಗಿ ಹಳೇ ಶೆಡ್ಯೂಲ್ನ ಮರ್ತುಬಿಡಿ. ಎರಡನೇದಾಗಿ ಹೊಸ ಅಂದ್ರೆ ಪರಿಷ್ಕೃತ ವೇಳಾಪಟ್ಟಿಗಾಗಿ ಕಾಯಿರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೂರನೇದು ಅಪ್ಡೇಟ್ಸ್ಗಳಾಗಿ ಕೆಪಿಎಸ್ಸಿಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಮಾತ್ರ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಿ. ಕೀ ಟೇಕ್ಅವೇ ಇಷ್ಟೇ. ಹೊಸ ಡೇಟ್ಸ್ ಶೀಘ್ರದಲ್ಲೇ ಬರುತ್ತೆ. ಬೇರೆ ಎಲ್ಲೂ ಬರೋ ಸುಳ್ಳು ಸುದ್ದಿ, ವಾಟ್ಸಪ್ ಫಾರ್ವರ್ಡ್ಗಳನ್ನ ನಂಬೋಕ್ ಹೋಗ್ಬೇಡಿ. ಯಾವುದೇ ಅಪ್ಡೇಟ್ ಇದ್ರೂ ಅದು ಬರೋದು ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲೇ ಮಾತ್ರ. ಕೊನೆಗೆ ಒಂದು ವಿಷಯ ಯೋಚನೆ ಮಾಡೋಣ. ಈ ಘಟನೆ ಏನಿದೆ ಅಲ್ವಾ, ಇದು ಕೇವಲ ಒಂದು ಸಂದರ್ಶನ ಮುಂದೂಡಿದ್ದಲ್ಲ. ಬದಲಾಗಿ ಒಂದು ಪಾರದರ್ಶಕ ನೇಮಕಾತಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂದ್ರೆ ಒಂದು ಸಣ್ಣ ತಪ್ಪು ಕೂಡ ಸಾವಿರಾರು ಜನರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಈ ಕಠಿಣ ಪರಿಶೀಲನೆ